ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 150ನೇ ಕೀರ್ತನೆ 6ನೇ ವಾಕ್ಯ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ, ಯೆಹೋವನಿಗೆ ಸ್ತೋತ್ರ. ಪ್ರತ್ಯೇಕವಾಗಿ ದೇವರನ್ನು ಆರಾಧನೆ ಮಾಡಬೇಕಾದಂತಹ, ದೇವರನ್ನು ಸ್ತುತಿಸಬೇಕಾದಂತಹ ಕರ್ತವ್ಯ ಎಲ್ಲರಿಗೂ ಇದೆ. ಕೆಲವರು ಯೋಚನೆ ಮಾಡ್ತಾರೆ, ಯಾರು ಆರೋಗ್ಯ ಇದೆಯೋ ಅವರು ಸ್ತೋತ್ರ ಮಾಡಲಿ, ಬಲ ಇದೆಯೋ ಅವರು ಸ್ತೋತ್ರ ಮಾಡಲಿ, ವಯಸ್ಸು ಇಂತಷ್ಟು ನನಗೆ ತುಂಬ ವಯಸ್ಸಾಗಿದೆ, ಇನ್ನು ಸ್ತೋತ್ರ ಮಾಡೋಕ್ಕಾಗಲ್ಲ, ಇನ್ನು ಆರಾಧನೆಗೆ ಹೋಗೋಕ್ಕಾಗಲ್ಲ, ಈ ರೀತಿ ಎಲ್ಲ ಯೋಚನೆ ಮಾಡುವಂಥ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಆದರೆ ಕೀರ್ತನೆ 148ರಲ್ಲಿ ಅದರ 12ನೇ ವಾಕ್ಯದಲ್ಲಿ ಓದಬೇಕಾದ ರೀತಿ ಓದ್ತೀವಿ. ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ ಎಂಬುದಾಗಿ ನೋಡ್ತೀವಿ. ಹಾಗಾದರೆ ಯಾರು ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯಾರೇ ಆಗಿರ್ಬೋದು, ಆರಾಧನೆಗೆ ವಯಸ್ಸಿನ ವ್ಯತ್ಯಾಸ ಇಲ್ಲ. ಆರಾಧನೆಗೆ ವಯಸ್ಸಿನ ವ್ಯತ್ಯಾಸ ಇಲ್ಲ. ಎಲ್ಲರೂ ದೇವರನ್ನು ಆರಾಧನೆ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ನನಗೆ ವಯಸ್ಸಾಯಿತು ನೀವು ಆರಾಧನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ, ನನ್ನ ಉಸಿರು ಹೋಗೋವರೆಗೂ ದೇವರನ್ನು ಆರಾಧನೆ ಮಾಡಬೇಕು. 150ನೇ ಕೀರ್ತನೆ 6ನೇ ವಾಕ್ಯ ಹೇಳುತ್ತೆ, ಶ್ವಾಸವಿರುವುದೆಲ್ಲವೂ, ಅದು ವಯಸ್ಸಾಗಿರ್ಬೋದು, ಹುಡುಗರಾಗಿರ್ಬೋದು, ಯೌವನಸ್ಥರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮೀಡಿಯಮ್ ಆಗಿರ್ಬೋದು, ಯಾರೇ ಆದರೂ ಸಹ ಅವರೆಲ್ಲರೂ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು. ಈ ದಿವಸ ನನ್ನ ಮಾತನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನನ್ನನ್ನು ನಿಮ್ಮನ್ನು ದೇವರು ಕರೆದಿದ್ದಾನೆ. ಯಾಕೆ ಕರೆದಿದ್ದಾನೆ? ಆತನನ್ನು ಆರಾಧಿಸುವುದಕ್ಕೆ ಕರೆದಿದ್ದಾನೆ. ನಾವು ವಯಸ್ಸಿನ ಒಂದು ವಿಷಯ ಹೇಳಿ ಆರಾಧನೆಯಿಂದ ತಪ್ಪಿಸಬಾರ್ದು, ಅಥವಾ ದೇವರಿಗೆ ಸ್ತೋತ್ರ ಮಾಡುವುದನ್ನು ನಿಲ್ಲಿಸಬಾರ್ದು. ಕಾರಣ ಅಲ್ಲಿ ವಯಸ್ಸಿನ ಅಂತರವಿಲ್ಲ. ಅಲ್ಲಿ ವಯಸ್ಸು ಅಡ್ಡಿಯಾಗಲ್ಲ ಆರಾಧನೆಗೆ. ಮಾತ್ರವಲ್ಲ, ಸ್ಥಾನಮಾನಗಳು ಸಹ ಆರಾಧನೆಗೆ ಅಡ್ಡಿಯಾಗಬಾರ್ದು. ದಾವೀದ ಒಬ್ಬ ರಾಜನಾಗಿದ್ದಂತಹ ಸಮಯದಲ್ಲಿ ಮಂಜೂಷವನ್ನು ತಗೊಂಡು ಬರ್ತಾ ಇರುವಾಗ, ಮಂಜೂಷದ ಮುಂದೆ ದಾವೀದ ರಾಜ ನಿಲುವಂಗಿಯನ್ನು ತೊಟ್ಟುಕೊಂಡು ಕುಣಿದಾಡ್ತಾ ಇದ್ದಂಥ ಸಮಯದಲ್ಲಿ ಅವನ ಹೆಂಡತಿಯಾದ ಮೀಕಲ್ ಹೇಳ್ತಾಳೆ, ಒಬ್ಬ ರಾಜ ಅನ್ನಂತಹ ಒಂದು ತಿಳುವಳಿಕೆನೂ ಸಹ ಇಲ್ಲದ ಹಾಗೆ ನೀನು ಕುಣಿದಾಡ್ತಾ ಇದ್ದಲ್ಲ, ಈ ಲೋಕದವರ ಜನರ ಅಂದರೆ ನಿನ್ನ ಪ್ರಜೆಗಳ ಮುಂದೆ ಕುಣಿದಾಡ್ದಲ್ವ, ನೀನೊಬ್ಬ ರಾಜ ಅಂತ ಗೊತ್ತಿಲ್ವಾ, ರಾಜವಸ್ತ್ರ ತೆಗೆದಿದೀಯಾ ಅಂತೆಲ್ಲ ಹೇಳಿದಾಗ ದಾವೀದ ಹೇಳುವಂಥ ಒಂದು ಮಾತಿದೆ, ನಿನ್ನ ತಂದೆಯ ಮನೆಯವರನ್ನು ಬಿಟ್ಟು ಕುರಿಗಳನ್ನು ಕಾಯ್ತಾ ಕಾಡಲ್ಲಿ ಅಲಿತಾ ಇದ್ದಂತಹ ನನ್ನನ್ನು ಈ ಸ್ಥಾನಕ್ಕೆ ತಂದಂತಹ ದೇವರನ್ನು ನಾನು ಇನ್ನೂ ಹೆಚ್ಚಾಗಿ ಆರಾಧನೆ ಮಾಡ್ತೇನೆ, ಇನ್ನೂ ಹೆಚ್ಚಾಗಿ ತಿರಸ್ಕಾರ ಹೊಂದುವುದಕ್ಕೆ ನಾನು ಒಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಕಾರಣ ಏನು ಗೊತ್ತಾ? ದಾವೀದನಿಗೊಂದು ವಿಷಯ ಗೊತ್ತಿತ್ತು, ನಾನು ಕಾಡಲ್ಲಿದ್ದು ಕುರಿಗಳನ್ನು ಮೇಯಿಸ್ತಾ ಇರುವಾಗಲೂ ನಾನು ಆರಾಧಿಸಬೇಕು. ರಾಜ ಆಗಿದ ತಕ್ಷಣ ನನ್ನ ಆರಾಧನೆ ಕಡಿಮೆ ಮಾಡೋದಲ್ಲ. ಇವತ್ತು ಅನೇಕರು ನೋಡ್ತೀವಿ, ಒಳ್ಳೆ ಸ್ಥಾನಮಾನಗಳು ದೇವರು ಕೊಟ್ಟಿರ್ತಾರೆ, ಏನೂ ಇಲ್ಲದಂಥ ಸ್ಥಿತಿಯಲ್ಲಿದ್ದಾಗ ಅವರು ಆರಾಧನೆ ಮಾಡಿರ್ತಾರೆ, ಅವರು ಆರಾಧನೆಗೆ ಹೋಗಿರ್ತಾರೆ, ಅವರು ದೇವರಿಗೋಸ್ಕರ ಜೀವಿಸಿರ್ತಾರೆ. ಆದರೆ ದೇವರು ಅವರ ಒಂದು ನಂಬಿಕೆಯನ್ನು, ಅವರ ಒಂದು ಆತ್ಮೀಕತೆಯನ್ನು ನೋಡಿ ಅವರಿಗೆ ಉನ್ನತ ಸ್ಥಾನಮಾನಗಳನ್ನ ಕೊಟ್ಟುಬಿಡ್ತಾರೆ. ಉನ್ನತ ಸ್ಥಾನಮಾನಗಳು ಸಿಕ್ಕಿದಾಗ ಇವಾಗ ಅವರಿಗೆ ಆರಾಧನೆ ಮಾಡೋಕ್ಕೆ ಟೈಮೇ ಇಲ್ಲ, ಬರೋದಕ್ಕೆ ಟೈಮ್ ಇಲ್ಲ. ಅಯ್ಯೋ ಪಾಸ್ಟರ್, ನನಗೆ ಕೆಲಸ, ನನಗಲ್ಲಾಯಿತು, ನನಗೆ ಅಲ್ಲಿ ಬಿಸಿ, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು. ಒಂದು ರೀತಿಯಲ್ಲಿ ಹೇಳಿದ್ರೆ ಪಾಸ್ಟರ್ಗೆ ದುಃಖ ಆಗೋದಕ್ಕಿಂತ ಹೆಚ್ಚಾಗಿ ದೇವರಿಗೆ ದುಃಖ ಆಗುತ್ತೆ. ನಿನ್ನ ಹಳೆಯ ಸ್ಥಿತಿಯಲ್ಲೇ ನಿನ್ನನ್ನು ಇಟ್ಟಿದ್ದಿದ್ರೆ ಎಷ್ಟೋ ಆರಾಧನೆ ಮಾಡ್ತಾ ಇದ್ದೆ, ಆದರೆ ನಿನ್ನನ್ನು ಉನ್ನತವಾಗಿ ತಂದೆ, ನಿನ್ನನ್ನು ಆ ಉನ್ನತ ಸ್ಥಾನಕ್ಕೆ ತಂದಾಗ ಈಗ ಸ್ಥಾನಕ್ಕೆ ತಂದಂತಹ ದೇವರನ್ನೇ ಆರಾಧನೆ ಮಾಡೋಕ್ಕಾಗ್ತಾ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಇಲ್ಲ, ಸ್ಥಾನಮಾನಗಳು ಆರಾಧನೆಗೆ ಅಡ್ಡಿಯಾಗಬಾರ್ದು. ದೇವರಿಗೆ ಕೊಡಬೇಕಾದ ಘನತೆ ಗೌರವಕ್ಕೆ ಅಡ್ಡಿಯಾಗಬಾರ್ದು. ಯಾಕೆ ಗೊತ್ತಾ? ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದು ದೇವರು ಅನ್ನೋದನ್ನು ಮರಿಬಾರ್ದು. ಇವತ್ತಿನ ಸ್ಥಾನಮಾನಗಳನ್ನು ನಮಗೆ ಕೊಟ್ಟದ್ದು ದೇವರು ಅನ್ನೋದನ್ನು ಮರಿಬಾರ್ದು. ಮನುಷ್ಯರಿಂದ ಅಲ್ಲ ನಮಗೆ ಸಿಕ್ಕಿರೋದು. ದೇವರು ನಮಗೆ ಉನ್ನತ ಸ್ಥಾನವನ್ನು ಕೊಟ್ಟಾಗ ಆ ದೇವರನ್ನು ಆರಾಧಿಸಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಾಗ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ಯಾವ ವಯಸ್ಸಿದ್ರೂ ಸಹ ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ, ಎಷ್ಟೇ ಬಲಹೀನತೆ ಇದ್ರೂ ನಿನ್ನನ್ನು ಆರಾಧನೆ ಮಾಡ್ತೀನಿ. ದೇವರ ಸ್ಥಾನಮಾನಗಳು ಕಡಿಮೆ ಇದ್ರೂ ಆರಾಧನೆ ಮಾಡ್ತೀನಿ, ಉನ್ನತವಾಗಿದ್ರೂ ಆರಾಧನೆ ಮಾಡ್ತೀನಿ. ಯಾಕೆ ಗೊತ್ತಾ? ಅಲ್ಟಿಮೇಟ್ಲಿ ವಾಕ್ಯ ಹೇಳುತ್ತೆ, ಯಾರ್ಯಾರಿಗೆ ಶ್ವಾಸ ಇದೆಯೋ, ಯಾರಿಗೆ ಕೆಲಸ ಇದೆಯೋ ಅವ್ರು ಆರಾಧನೆ ಮಾಡಲಿ ಅಂತಲ್ಲ, ಯಾರಿಗೆ ಸ್ಥಾನಮಾನ ಇದೆಯೋ ಅವ್ರ ಆರಾಧನೆ ಮಾಡಲಿ ಅಂತಲ್ಲ.
ವಾಕ್ಯ ಹೇಳೋದು, ಶ್ವಾಸ ಯಾರ್ಯಾರಿಗಿದೆಯೋ ಅವರೆಲ್ಲರೂ ದೇವರನ್ನು ಸ್ತೋತ್ರ ಮಾಡಬೇಕು. ನಿನ್ನ ಸ್ಥಾನಮಾನ ಏನೇ ಆಗಿರ್ಬೋದು, ನಿನ್ನ ವಯಸ್ಸು ಯಾವುದೇ ಆಗಿರ್ಬೋದು, ನಿನ್ನ ಸ್ಥಿತಿ ಯಾವ ರೀತಿಯಲ್ಲಿ ಆಗಿರ್ಬೋದು, ಇದು ಯಾವುದು ಅಲ್ಲಿ ಮಾನದಂಡವಲ್ಲ. ಒಂದೇ ಒಂದು ಮಾನದಂಡ, ಯುವಕರು, ಮುದುಕರು, ಹುಡುಗರು, ಸ್ತ್ರೀಯರು, ಪುರುಷರು ಎಲ್ಲರೂ ದೇವರನ್ನು ಆರಾಧನೆ ಮಾಡಬೇಕು. ಈಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೇ ನಿನ್ನನ್ನು ಆರಾಧಿಸುತ್ತಾ ನನ್ನ ಜೀವಮಾನವೆಲ್ಲ ಹೀಗೇ ಆಡಿ ಅರಸುತ್ತಾ ನಿನ್ನನ್ನು ಸ್ತುತಿಸ್ತೇನೆ ಅಂತ ದಾವೀದ ಹೇಳಿದ ಹಾಗೆ ನನ್ನ ಜೀವಮಾನವೆಲ್ಲ ಕರ್ತನನ್ನು ಸ್ತುತಿಸುತ್ತಾ, ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ, ಕರ್ತನ ಚಿತ್ತವನ್ನು ಅನುಸರಿಸುತ್ತಾ ಮುಂದೆ ಸಾಗುವ ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕೀರ್ತನೆಗಾರನು ಕೀರ್ತನೆಯನ್ನು ಬರೆದು ಕೊನೆಯ ಸಮಾಪ್ತಿ ಕೀರ್ತನೆಯಲ್ಲಿ ಆತನು ಈ ರೀತಿ ಹೇಳ್ತಾನೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಯಾರ್ಯಾರಿಗೆ ಶ್ವಾಸ ಇದೆಯೋ ಅವರೆಲ್ಲರೂ ದೇವರಿಗೆ ಸ್ತೋತ್ರ ಮಾಡುತ್ತಾ ಮುಂದೆ ಸಾಗಬೇಕು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ಕರ್ತನೆ, ನಮ್ಮ ಜೀವಿತದಲ್ಲಿ ಶ್ವಾಸವನ್ನು ಕೊಟ್ಟಿದ್ದೀಯಪ್ಪ. ಅನೇಕರ ಶ್ವಾಸ ಅವರಿಂದ ದೂರ ಹೋದಾಗ, ಅವರು ಮಣ್ಣಿಗೆ ಸೇರಿದಾಗ, ನಮ್ಮನ್ನು ಈಗಲೂ ಸಹ ಉಸಿರೊಂದಿಗೆ ದೇವರೇ ಉಸಿರಾಡುವಂತಹ ಒಂದು ಅನುಭವದಲ್ಲಿ ನಮ್ಮನ್ನು ನಿಲ್ಲಿಸಿದೆ. ಅದಕ್ಕಾಗಿ ಸ್ತೋತ್ರ. ನಮ್ಮ ಉಸಿರಿರೋವರೆಗೂ ನಿನಗೆ ಆರಾಧನೆ ಮಾಡುತ್ತಾ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.